ನಮಸ್ತೆ ಸ್ನೇಹಿತರೆ, ಈ ದಿನದ ವಿಶೇಷ ನಾವು ಯುವಕ ಯುವತಿಯರಾಗಿರುತ್ತೋ ಹಿರಿಯರಾಗ್ಬೋದು ಎಲ್ಲ ಹಂತದವರು ಸೇರಿ ಹೇಳ್ತೀನಿ. ನಾವು ಸಾಧಕರಾಗೋದಕ್ಕೆ ಏನೆಲ್ಲ ಅಡೆತಡೆ ಆಗಿದೆ, ನಾವು ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ನ ಬ್ಯಾಲೆನ್ಸ್ ಮಾಡೋದು ಗೊತ್ತಾಗ್ದಿರಾ ಬರೇ ಬೇರೆಯವ್ರ ವಿಚಾರನೇ ಮಾತಾಡ್ಕೊಂಡು ಕಳೀತಾ ಇದ್ದೀವಿ. ಇದ್ರ ಬಗ್ಗೆ ಒಂದು ಮಾಹಿತಿ ಪುಟ್ಟದಾಗಿ ತಿಳಿಸ್ಕೊಡ್ತೀನಿ. ಇದು ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಸ್ವಲ್ಪ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನೋಡಿ, ನಾವೇನು ಮಾಡ್ತೀವಿ ಯುವಕರು, ಬೆಳಗ್ಗೆ ಎದ್ದು ನಾವು ಸೋಷಿಯಲ್ ಮೀಡಿಯಾ ಆನ್ ಮಾಡಿದ್ರೆ ಸಾಕು, ಒಂದು ರಾಜಕಾರಣಿಗಳ ಬಗ್ಗೆ ಮಾತಾಡ್ಕೊಂಡು ಅವ್ರು ಹಿಂಬಾಲಕರಾಗ್ಬಿಟ್ಟಿರ್ತೀವಿ, ಅಥವಾ ಈ ಸಿನಿಮಾ ನಟ ನಟಿಯರಿಂದ ಹಿಂಬಾಲಕರಾಗಿ ಬರೀ ಅವ್ರ ಇಂಟರ್ವ್ಯೂಗಳು ನೋಡೋದು, ಅವರು ಡೈಲಾಗ್ಗಳು ಹಾಕೋದು, ಅಥವಾ ಅವ್ರದ್ದೆಲ್ಲಿ ಸಿನಿಮಾ ರಿಲೀಸು, ಅಥವಾ ಅವ್ರದ್ದೆಲ್ಲಿ ಕ್ಯಾಸೆಟ್ ರಿಲೀಸು, ಅಥವಾ ಯಾವ್ದಾನ ಅವ್ರ ಡೈಲಾಗ್ ಸ್ಟೇಜ್ ಮೇಲೆ ಹೊಡೆದಿದ್ದು, ಅಥವಾ ಸಿನಿಮಾದ ಇದನ್ನೇ ಇದ್ರ ಬಗ್ಗೆನೇ ಮಾತಾಡ್ಕೊಂಡು ಇದರಲ್ಲೇ ಕಾಲ ಕಳೆದು ಬಿಡ್ತೀವಿ. ಇದರಿಂದ ನಮ್ಗೆ ಏನೂ ಉಪಯೋಗ ಇಲ್ಲ, ಅವ್ರಿಗಿನ್ನ ಚೆನ್ನಾಗಿ ಉಪಯೋಗ ಆಯ್ತಾ ಇರ್ತದೆ. ಏನಕ್ಕೆ ಅಂದ್ರೆ, ರಾಜಕಾರಣಿಗಳಿಗೆ ನೀವು ಅತಿ ಹೆಚ್ಚು ವೋಟರ್ಸ್ ಇದ್ರೆ, ಹಿಂಬಾಲಕರಿದ್ರೆ ಅವ್ರಿಗೆ ಸ್ವಲ್ಪ ಸ್ಥಾನಮಾನ, ಲೀಡರ್ ಅಂತ, ನಾಯಕ ಅಂತ ತೋರ್ಸ್ಕೊಳಕ್ ಚೆನ್ನಾಗಿರ್ತದೆ. ಈ ಸಿನಿಮಾ ತಾರೆಯವ್ರಿಗೂ ಸರಿ, ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಇಷ್ಟು ಜನ ಇದ್ರೆ, ಅಥವಾ ಅವ್ರ ಸಿನಿಮಾಗಳು ನೋಡ್ಬೇಕು ಅಂತಂದ್ರೆ ಅವ್ರ ನಿಮ್ ಪರವಾಗೇನೆ ಅವ್ರು ಮಾತಾಡ್ಬೇಕಾಗಿರ್ತದೆ. ನಾವು ಅವ್ರ ಹಿಂಬಾಲಕರಾಗಿರ್ತೀವಿ. ನಾವಿಲ್ಲಿ ನೋಡಿದ್ರೆ ನಮ್ಮ ಪರ್ಸನಲ್ ಲೈಫ್ ಆಗ್ಲಿ, ನಮ್ಮ ಜೀವನದ ಬದುಕಲ್ಲಾಗ್ಲಿ ನಾವು ತುಂಬಾ ತೊಂದರೆ ಒಳಪಟ್ಟಿರ್ತೀವಿ. ನೋಡಿ, ನೀವು ಹಿಂಬಾಲಕರಾಗಬೇಕಾಗಿರೋದು ಏನಂತಂದ್ರೆ, ನಿಮ್ಮ ತಂದೆ ತಾಯಿಗೆ, ನಿಮ್ಮ ಹೆಂಡತಿ ಮಕ್ಕಳಿಗೆ, ನಿಮ್ಮ ಸುತ್ತಮುತ್ತ ನಿಮ್ಮ ಮನೇಲಿರೋರ್ಗೆ. ಅವ್ರಿಗೆ ಸಮಯನೇ ಕೊಡೋಲ್ವಲ್ಲ, ಬರೇ ಬೇರೆಯವ್ರ ಬಗ್ಗೆ ಮಾತಾಡೋದು, ಬೇರೆಯವ್ರ ಬಗ್ಗೆನೇ ಚಿಂತನೆ ಮಾಡ್ಕೊಂಡು ಇದ್ರಲ್ಲೇ ಕಾಲ ಕಳೀತಾ ಇರ್ತೀರಾ. ನೋಡಿ, ನೀವೇ ಗಮನಿಸ್ಕೊಳ್ಳಿ, ಇದು ಒಂದು ಮನೋರೋಗ. ಇದು ಈಗ ನಾವು ಸಹ ಸಿನಿಮಾ ನೋಡ್ತೀವಿ, ನಾನು ಸಿನಿಮಾ ನೋಡ್ದಿರ ಇರಲ್ಲ, ಅದಲ್ಲೇ ಎಂಟರ್ಟೈನ್ಮೆಂಟ್ ಅಷ್ಟೇನೆ, ಅದೊಂದು ಪಾತ್ರ, ಅದೊಂದು ಎಂಜಾಯ್ ಮಾಡೋದು, ಅಲ್ಲಿಂದ ಆಚೆ ಬಂದು ಅದ್ರ ಮೇಲೆ ನಮ್ ಬದುಕು ನಮ್ದು ಇರ್ತದೆ. ಬರೇ ಅದನ್ನೇ ಅವ್ರ ಹಿಂದೆನೆ ಹಾಕೊಂಡು ಒಬ್ರು ಸ್ಟಿಕ್ ಆಗ್ಬಿಟ್ಟು, ಒಬ್ಬ ಆ ಹೀರೋಗ್ ಜೈ, ಒಬ್ಬ ಹೀರೋಗ್ ಜೈ, ಆ ಹೀರೋ ಕಮೆಂಟ್ ಮಾಡಿದ್ರೆ ಈ ಹೀರೋ ಅಭಿಮಾನಿ ಅವನಿಗೆ ಬೈಯೋದು, ಅವ್ನು ಇವನಿಗೆ ಬೈಯೋದು, ಎಲ್ಲ ಪೋಲಿ. ಮತ್ತಲ್ಲಿ ಯಾರಿಗೆ ಬೈತೀರಾ ಅಂತಂದ್ರೆ, ನಮ್ಮನೆ ಅಕ್ಕಂಗಿರ್ದರಿಗೆ ಬೈಕಂತ ಇರ್ತೀರಾ. ಅರ್ಥ ಆಯ್ತಲ್ವಾ? ಈ ಬೈಯೋದಕ್ಕೆ ಉಪಯೋಗಿಸ್ಕೊಂತ ಇರ್ತಾರೆ. ನೋಡ್ರಿ, ನಮ್ಮ ಮನೆ ಹೆಣ್ಮಕ್ಳುಗಳು ಬೈಯೋದಕ್ಕೆ ಉಪಯೋಗಿಸ್ಕೊಂತ ಇರ್ತಾರೆ. ಇದ್ರಲ್ಲಿ ನೀವು ಹೀರೋಗಳು ಫಾಲೋಗಳು, ರಾಜಕಾರಣಿಗಳು ಫಾಲೋ ಆಗ್ಬಿಟ್ಟು ಸಾಲದಕ್ಕೆ ನಮ್ಮ ಮನೆ ಹೆಣ್ಮಕ್ಳು ಸಹ ನಿಮ್ ಮುಂದೆ ಬೈಸ್ಕೊಳಕ್ಕೆ ತೊಡಗಿಸ್ಕೊಂತೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗ್ಗೆ ಸಾಯಂಕಾಲ ಇದೇ ಗತಿ. ಈ ತರ ನೀವು ಇದೀರಾ ಅಂದ್ರೆ ನಾನು ಬರ್ದ್ಕೊಡ್ತೀನಿ ನಿಮ್ಗೆ, ನೀವು ಈ ಜನ್ಮದಲ್ಲಿ ನೀವು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಏನ್ಕೆ ನಿಮ್ ಲೈಫ್ ಎಲ್ಲ ತಗೊಂಡು ಇನ್ನೊಬ್ಬನ ಯಾವನ್ ಕೈಗೆ ಕೊಟ್ಬಿಟ್ಟಿದ್ರು, ನಿಮ್ ತಲೆ ಬುದ್ಧಿನ, ನಿಮ್ ಎನರ್ಜಿನೆಲ್ಲ. ನೀವು ಇಲ್ಲಿ ಹುಟ್ಟಿರೋದು ಎಂತಕ್ಕೆ ಅಂತಂದ್ರೆ, ನಿಮ್ಮನ್ನ ನೀವು ಕಾಪಾಡ್ಕೊಳಕ್ಕೆ, ನಿಮ್ ತಂದೆ ತಾಯಿನ ಕಾಪಾಡ್ಕೊಳಕ್ಕೆ, ಕುಟುಂಬನ ಕಾಪಾಡಕ್ಕೆ, ಹೆಂಡತಿ ಮಕ್ಳನ್ನ ಕಾಪಾಡಕ್ಕೆ, ಅವ್ರ ಜೊತೆ ಸಂತೋಷವಾಗಿರಕ್ಕೆ. ಇನ್ನೊಬ್ಬನ ಯಾವನೋ ಹಿಂಬಾಲಕರಾಗ್ಬಿಟ್ಟು ಅವ್ರಿಗೆ ಜೈ ಇವ್ರಿಗೆ ಜೈ ಅನ್ಕೊಂಡು ಹಿಂಗೆ ಹೋಗ್ಬಿಟ್ರೆ ಗುಲಾಮ್ಗಿರಿನೇ, ಇನ್ನೇನಿಲ್ಲ. ಅವ್ರ ಗುಲಾಮ್ಗಿರಿ ತರ ಇದೀರಾ ನೀವು ಅಷ್ಟೇನೆ. ಇದರಿಂದ ನೀವೆಲ್ಲ ಹೊರಗಡೆ ಬರ್ಬೇಕು ಅಂತಂದ್ರೆ, ನಮ್ಮ ದೇಶನ ಯಾರು ಕಟ್ಟಿದ್ರು, ನಮ್ಮ ದೇಶಕ್ಕೋಸ್ಕರ ದುಡಿಯೋ ಯಾರು ನಮ್ಮ ಸೋಲ್ಜರ್ಸ್ ಇದಾರೆ, ರೈತರಿದ್ದಾರೆ, ಪೊಲೀಸ್ ಆಫೀಸರ್ಸ್ ಇದ್ದಾರೆ, ನರ್ಸ್ಗಳಿದ್ದಾರೆ, ಎಷ್ಟು ಜನ ಇದಾರೆ ದೇಶಕ್ಕೋಸ್ಕರ ದುಡಿತಾ ಇರೋದು. ಸಂಬಳ ಕೊಡ್ತಾ ತಮ್ಮಳ ತಾಂತಾರೆ. ಅವ್ರದ್ದು ಯಾರದ ಬಗ್ಗೆ ಏನಾರೋ ನಿಮ್ಗೆ ಗೊತ್ತಿದೆಯಾ ಹೇಳಿ? ಇಲ್ಲ. ದೇಶಕ್ಕಾಗಿ ಯೋಧರು ಒಂದು ಪ್ರತಿನಿತ್ಯ ಅವರು ಜೀವನ ಪಣಕ್ಕಿಟ್ಟು ದುಡಿತಾ ಇರ್ತಾರೆ ಅಲ್ವಾ? ಅವ್ರನ್ನೋಸ್ಕರ ನಾವು ಯಾರನ್ನ ನೆನ್ಸ್ಕೊಂತೀವ? ಗೊತ್ತಿಲ್ಲ. ಅವ್ರ ಬಗ್ಗೆ ಗೊತ್ತಿದೆಯಾ? ಏನೂ ಗೊತ್ತಿಲ್ಲ. ಎಷ್ಟು ಜನ ಪಾತ್ರ ವಹಿಸ್ತಾರೆ ಅದರಲ್ಲೂ ಗೊತ್ತಿಲ್ಲ. ನೋಡಿ, ರೈತರು ಪಾಪ ಹಗಲು ರಾತ್ರಿ ಕಷ್ಟ ಬಿದ್ದು ಪಾಪ ಊರಲ್ಲಿ ಹೊಲ ಗಿಲ ಎಲ್ಲ ಮಾಡ್ಬಿಟ್ಟು ಸಂಪಾದನೆ ಮಾಡಿ ಎತ್ತಿಕೊಂಡು ನಿಮ್ಮ ಮಕ್ಳು ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ಓದ್ಸಕ್ಕೆ ಹಾಕಿರ್ತಾರೆ. ಇಲ್ಲಿ ನೋಡಿದ್ರೆ ನೀವು ಆ ಹೀರೋಗ್ ಜೈ ಈ ಹೀರೋಗ್ ಜೈ ಅನ್ಕೊಂಡು ಸಂಬಳಗಳು ದುಡಿದಂಗೆ ಅದನ್ನೆಲ್ಲ ಕುಡ್ಕೊಂಡು ಪಡ್ಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ಹಾಳು ಮಾಡ್ತಾ ಇರ್ತೀರಾ. ನಿಮ್ ತಂದೆ ತಾಯಿಗೆ ಒಂದ್ ದಿವ್ಸಕ್ಕೆ ಒಂದು ಸೀರೆ ಕೊಡ್ಸಿರಲ್ಲ, ಅಪ್ಪಂಗೆ ಒಂದು ಶರ್ಟ್ ಕೊಡ್ಸಿರಲ್ಲ, ಹೆಂಡತಿ ಕರ್ಕೊಂಡು ಒಂದು ಮಸಾಲೆ ದೋಸೆ ತಿನ್ಸಿರಲ್ಲ, ಅಥವಾ ಒಂದು ದೇವಸ್ಥಾನ ಕರ್ಕೊಂಡು ಹೋಗಿರಲ್ಲ. ಇವ್ರಿಗೆ ಮಾತ್ರ ತಗೊಂಡಾಗ ಹಾಲು ಅಪ್ಸೇಕ, ಹೂನಾರ್ಗಳು, ಹಾಳು ಮುಳು ಎಲ್ಲ ಹಾಕ್ತಾ ಇರ್ತೀರಾ. ಇವ್ರು ಯಾರು ಹೀರೋಗಳಲ್ಲ. ನೋಡಿ, ಅವ್ರಿಗೆ ಡೈಲಾಗ್ ಯಾರೋ ಬರ್ಕೊಟ್ಟಿರ್ತಾರೆ, ಕಾಸ್ಟ್ಯೂಮ್ ಡಿಸೈನು ಯಾರೋ, ಆಮೇಲಿಂದ ಅವ್ರಿಗೆ ಹಾಡು ಯಾರೋ ಬರ್ಕೊಟ್ಟಿರ್ತಾರೆ, ಕೊರಿಯೋಗ್ರಾಫರ್ ಯಾರೋ, ಸುಮ್ಮನೆ ನಟಿಸ್ಬಿಟ್ಟು ದುಡ್ಡು ಇಸ್ಕೊಂಡು ಹೋಯ್ತಾರೆ ಅಷ್ಟೇನೆ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಯಾರಾನ ಹೀರೋ ಒಬ್ಬನೇ, ಅವನೇ ಡೈರೆಕ್ಷನ್ ಮಾಡ್ಕೊಂಡು, ಅವನೇ ರೈಟರ್ ಮಾಡ್ಕೊಂಡು, ಅವರೇ ಹಾಡು ಬರ್ಕೊಂಡು, ಅವನೇ ಕ್ಯಾಮ್ರಾಮನ್ ಎಲ್ಲ ಅವನೇ ಆಗಿದ್ರೆ ನೋಡಿ, ಅಂಥವ್ರಿಂದ ಫಾಲೋ ಆಗಿರಿ. ಯಾರನ್ನ ಇದ್ರೆ ಯಾರು ಇರೋಲ್ಲ, ಎಲ್ಲೋ ಒಬ್ರೋ ಇಬ್ರೋ ಇರ್ಬೋದು ಅಷ್ಟೇನೆ. ಅವರೆಲ್ಲ ಏನ್ ಹೇಳಕ್ ಬರ್ತಾರೆ ಅಂತಂದ್ರೆ, ನೀವು ಸಮಾಜದಲ್ಲಿ ಆಗಿರುವಂತ ಘಟನೆಗಳನ್ನ ಇದ್ ಮಾಡ್ಕೊಂಡು ನೀವು ಇದನ್ನ ಪರಿವರ್ತನೆ ಆಗಿರಿ, ಇದನ್ನ ಆಚೆ ಬನ್ನಿ ಅಂತ ಅನ್ಬಿಟ್ಟು ಲವ್ ಸಿನಿಮಾದಲ್ಲಿ ಆದ್ರೆ ಅದ್ರ ಬಗ್ಗೆ ಹೇಳಿರ್ತಾರೆ, ಅಥವಾ ಸಾಮಾಜಿಕ ಫಿಲಮ್ ಆದ್ರೆ ಅದ್ ಹೇಳಿರ್ತಾರೆ, ಅಥವಾ ಕ್ರೈಮ್ ಸ್ಟೋರಿ ಆಗಿ ಈ ತರ ನಡೆದಿದ್ದ ಘಟನೆ ಹೇಳ್ತಾರೆ ಅಷ್ಟೇನೆ. ಅದು ನಿಮ್ಮ ಎಂಟರ್ಟೈನ್ಮೆಂಟ್ಗೆ. ಹಿಂದಿನ ಕಾಲದಲ್ಲಿ ರಾಜರುಗಳ ಮುಂದೆ ಇವರೆಲ್ಲ ಬಂದು ನರ್ತನ ಮಾಡೋರು, ನರ್ತನ ಮಾಡಿ ನೋಡ್ಬಿಟ್ಟು ಇವರಿಗೆ ಅಂತ ಕಾಣಿಗೆ ಅಂತ ಕೊಟ್ಟು ಕಳಿಸ್ತಿದ್ದು. ಇವಾಗ ಅದೆಲ್ಲ ಪರಂಪರೆಯಾಗಿ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇವ್ರು ನಿಮ್ ಮುಂದೆ ಬಂದು ಮಕ್ಕಳೆಲ್ಲ ಬಣ್ಣ ಬಳ್ಕೊಂಡು ಅದು ನಿಮ್ಗೆ ಸಿನಿಮಿಕ್ ಆಗಿ ಅದಕ್ಕೆ ನೀಟಾಗಿ ನಿಮ್ಗೆ ಮನಸ್ಸಿಗೆ ಸಂತೋಷ ಆಗ್ಬೇಕು ಅಂತ ಪರದೆ ಮೇಲೆ ಡ್ಯಾನ್ಸ್ ಆಡಿ ನೃತ್ಯ ಮಾಡೋಯ್ತಾರೆ. ನಮ್ ಹಿಂಬಾಲಕರಾಗ್ರಿ ಅಂತ ಅವರು ಯಾರು ಸಹ ಹೇಳಲ್ಲ. ನೀವು ಕಚ್ಚಾಡ್ಕೊಂಡು ನೀವು ಹೊಡೆದಾಡ್ಕೊಂಡು ಕಿತ್ತಾಡ್ಕೊಳ್ಳೋದು ಇದು ಅರ್ಥ ಇದೆಯಾ? ನೀವೇ ಯೋಚನೆ ಮಾಡಿ. ನೀವು ಈ ತರ ಏನಾರ ದಿನಾ ಬೆಳಿಗ್ಗೆ ಆದ್ರೆ ಆ ಹೀರೋದು ಡೈಲಾಗ್ ಹಾಕೋದು, ಅಥವಾ ಹೀರೋಯಿಂದ ನೀವು ಅವ್ರದ್ದು ಇಂಟರ್ವ್ಯೂಗಳು ನೋಡ್ತಾ ಇರೋದು, ಇದನ್ನೆಲ್ಲ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನೋಡಿ, ನೀವು ಮಾನಸಿಕ ಅಸ್ವಸ್ಥರಾಗಿದ್ದೀರಾ. 100% ನಿಮ್ಗೆ
ಒಬ್ಬ ಸೈಕಾಲಜಿಗೆ ಏನು ಸಹಾಯ ಬೇಕಾಗಿದೆ. ನೀವೆಲ್ಲ ಹೋಗಿ ಒಬ್ಬ ಮನೋರೋಗ ತಜ್ಞರ ಭೇಟಿಯಾಗಿ ಈ ಡಿಸೀಸ್ ಇಂದ ಹಂಗ ಆಚೆ ಬರ್ಬೇಕು ಅಂತೇಳಿ ಮೆಡಿಸಿನ್ ಕೊಡ್ತಾರೆ, ತಗೊಂಡು ಆಚೆ ಬಂದು ನೀವು ಕುಟುಂಬನ ನೀವು ರಕ್ಷಣೆ ಮಾಡ್ಕೊಳ್ಳೋದಾದ್ರೆ ಸಾಗಿ. ಈ ರಾಜಕಾರಣಿಗಳು ಹಿಂಬಾಲಕರು ಅಂತೂ ಆಗಕ್ಕೆ ಹೋಗ್ಬೇಡಿ. ಇವರಿಂದ ನಿಮ್ಮಿಂದ ನಿಮ್ 4 ಆಣೆದು ಏನೂ ಉಪಯೋಗ ಮಾಡಲ್ಲ. ಅವ್ರ ಕೆಳಗ್ ಚೇಲಗಳು ಇರ್ತಾರೆ, ಅವ್ರ ಕೆಳಗೆ ನಿಮ್ನ ಪಾಪ ಯುವಕರುಗಳನ್ನ ಬಳಸ್ಕೊಂಡು ಅವ್ನ್ ಹೊಡಿಯಕ್ ಬಾ, ಇವ್ನ್ ಹೊಡಿಯಕ್ ಬಾ, ಅವ್ನಿಗೆ ಜೈ ಅನ್ನು ಬಾ, ಇವ್ನ ಜೈ ಅನ್ನು ಬಾ ಅಂತ ಬೆಳಗ್ಗೆ ಸಾಯಂಕಾಲದವರೆಗೂ ಅವ್ರ ಹಿಂದೆ ಸುತ್ತಾಡ್ಕೊಂಡು ವೈಟ್ ಅಂಡ್ ವೈಟ್ ಹಾಕೊಂಡಿದ್ದೆ, ಐರನ್ ಮಾಡಿಸ್ಕೊಂಡಿದ್ದೆ, ಕಲರ್ ಶಾಲ್ಗಳು ಪಕ್ಷದ ಚೇಂಜ್ ಆದಂಗೆ ಶಾಲ್ಗಳು ಚೇಂಜ್ ಮಾಡ್ಕೊಳ್ಳೋದೆ, ಹೋಗೋದು ಕಿತ್ತಾಡೋದೆ. ಅವ್ರ ಮಕ್ಳು ಅವ್ರ ಹೆಂಡತಿ ಮಕ್ಳು ಯಾರು ಸಹ ಈ ರೋಡ್ ಬಂದು ಹೋರಾಟಕ್ಕೆ ಮಾಡಕ್ ಬರಲ್ಲ. ಎಲ್ಲ ಫಾರಿನಲ್ಲಿ ಓಸ್ಕೊಂತ ಇರ್ತಾರೆ, ಸೇಫ್ಟಿ ಇಕ್ಕಿರ್ತಾರೆ. ಬಡದಾಡ್ಕೊಂಡ್ ಸಾಯೋದು ನಮ್ಮ ಹುಡುಗರುಗಳು ಅಲ್ವಾ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಬೇಕು. ನೀವೇನಾದ್ರು ದೇಶ ಪ್ರೇಮಿಗಳು ನೀವಾಗ್ಬೇಕು. ನಿಮ್ ಎಲ್ಲಾ ಎನರ್ಜಿನೂ ದೇಶಕ್ಕೆ, ನಿಮ್ ಮನೆ ಕುಟುಂಬಕ್ಕೆ ಕೊಡ್ಬೇಕು ಅಂದ್ರೆ ನೋಡಿ, ನೀವು ಅಂಬೇಡ್ಕರ್ ಇತಿಹಾಸ ಓದಿ, ಸಂವಿಧಾನ ಓದಿ, ಭಗತ್ ಸಿಂಗ್ ಓದಿರಿ, ರಾಜ್ಗುರು ಓದ್ರಿ, ಬಸವಣ್ಣನ್ ಓದ್ರಿ, ಈ ತರ ಸಾಧಕರುಗಳು ನೋಡ್ರಿ, ವಿವೇಕಾನಂದರ್ನ ಓದ್ರಿ. ಈ ತರ ಓದಿ ನಾಲೆಜ್ ಬೆಳೆಸ್ಕೊಳ್ರಿ, ಜ್ಞಾನ ಬೆಳೆಸ್ಕೊಳ್ರಿ, ಪ್ರಜ್ಞಾವಂತರಾಗ್ಲಿ ಅಲ್ವಾ. ಈ ತರ ಆಗ್ಬೇಕು ನೋಡಿ. ಅಕ್ಮಾದೇವಿನ ಓದಿ, ಹಬ್ಬಕ್ಕನ್ ಓದಿ, ಚೆನ್ನಮ್ಮನ್ ಓದಿ. ಯಾರಾನ ಓದ್ತೀರಾ? ಯಾರಾನ ಅವ್ರು ಬರ್ತಾರೆ ಗುಡಿದಾರೆ, ಏನೋ ಡೇಟ್ ಗೊತ್ತಾ? ಅದ್ ಗೊತ್ತಿಲ್ಲ. ಏನು ಇರೋದು ಅವ್ರ ಹೆಂಡತಿದು, ಅವ್ರ ಮೊಮ್ಮಗುದು, ಅವ್ರ ಅಪ್ಪಂದು, ಯಾರ ಹೆಸರು ಕೇಳ್ರು ಹೇಳ್ತೀರಾ. ಯಾವ್ದಾನ ಒಂದ್ ವಚನ ಹೇಳ್ರಿ, ಯಾರಿಗೂ ಬರಲ್ಲ. ಒಂದ್ ಸಿನಿಮಾ ಆಡ್ರಿ ಅಂದ್ರೆ ಬೆಳಗ್ಗೆ ಸಾಯಂಕಾಲದವರೆಗೂ ಪಾತ್ರೆ ತೊಳಿತಾ, ಟಿವಿ ನೋಡ್ತಾ, ಎಲ್ಲಾ ಕಡೆ ಆಡ್ತಾನೆ ಇರ್ತೀರಾ. ಅಷ್ಟು ಮನಗಟ್ಟಾಗಿ ನಿಮ್ನ ಕುಗ್ಗಿಸ್ಬಿಡುತ್ತೆ. ನಿಮ್ ಎನರ್ಜಿ ಎಲ್ಲ ಕುಗ್ಸಿ ಇದ್ರ ಮೇಲೆ ಇಟ್ಬಿಟ್ಟಿದ್ರೆ ಇನ್ನೊಬ್ರ ಮೇಲೆ. ಇದನ್ನೆಲ್ಲ ನೀವು ಬಿಡ್ಬೇಕು. ಬಿಟ್ಬಿಟ್ಟು ನೀವು ಜ್ಞಾನ ತಗೊಬೇಕು ಅಂತಂದ್ರೆ ನಮ್ ಇತಿಹಾಸ ತಿಳಿಬೇಕು, ನಿಮ್ಮ ಬಗ್ಗೆ ನೀವು ತಿಳಿಬೇಕು. ನೀವು ಏನ್ ಹೇಳ್ತಾರೆ ಸಾಧು ಸಂತರುಗಳು, ನೀವು ಬ್ರಹ್ಮಾಸ್ಮಿ ಅಪ್ಪ, ನೀನೇ ದೇವ್ರು, ನಿನ್ನಲ್ಲಿ ಎಲ್ಲಾ ತರ ಶಕ್ತಿ ಇದೆ, ಇದನ್ ಕಂಡ್ಕೊಳಕಣಪ್ಪ ಮನುಷ್ಯನ ದೇಹ ತಗೊಂಡು ನೀವ್ ಇಲ್ಲಿ ಬಂದಿರೋದು ಅಂತ ಹೇಳ್ತಾರೆ. ನಿಮ್ಮಲ್ಲೇ ನೀವು ದೇವ್ರು ಅಂತಂದ್ಮೇಲೆ ನಿಮ್ಮಲ್ಲಿ ಅಪಾರವಾದ ಜ್ಞಾನ ಇದೆ. ಎಲ್ಲ ಮನುಷ್ಯನೇ ತಾನೇ ಇಷ್ಟೊಂದೆಲ್ಲ ಸೃಷ್ಟಿ ಮಾಡಿರೋದು, ಇಷ್ಟೊಂದೆಲ್ಲ ಜ್ಞಾನ ಬರ್ದಿರೋದು. ಅದನ್ನೆಲ್ಲ ನೀವು ತಿಳಿಬೇಕು ಅಂದ್ರೆ ಅದೇ ಆ ತರದಂತ ವ್ಯಕ್ತಿಗಳ ಜೊತೆ ಇದ್ದು ನಿಮ್ಮ ಬದುಕನ್ನ ಸಾರ್ಥಕ ತಗೊಬೇಕು. ನಿಮ್ ಚಿಂತನೆನೆಲ್ಲ ಒಂದು ಒಳ್ಳೆ ಪಾಸಿಟಿವ್ ಆಗಿ ದೇಶ ಬದಲಾವಣೆಗೆ, ದೇಶದ ರಕ್ಷಣೆಗೆ, ಕುಟುಂಬದ ರಕ್ಷಣೆಗೆ, ನಿಮ್ಮ ರಕ್ಷಣೆಗೆ ಇದಕ್ ತಗೊಬೇಕು ಅಂತಂದ್ರೆ ಇಂಥವ್ರನ್ನೆಲ್ಲ ಈ ಸೈಡ್ ಪಾಯಿಂಟ್ ನೆಲ್ಲ ಇವ್ರು ಬಿಸಾಕ್ರಿ. ಇವ್ರೇನಿಲ್ಲ, ಅವ್ರು ಕೂಲಿ ತಗೊಂತಾರೆ, ಆಕ್ಟಿಂಗ್ ಮಾಡ್ತಾರೆ, ಹೋಯ್ತಾರ ಒಂದ್ ದಿವಸ. ಅದರಿಂದ ನಿಮ್ ಬದುಕು ಬದಲಾಯ್ತದ ನೋಡ್ರಿ. ಯಾರಾನ ಬೀದಿಗೆ ಬಂದವ್ರ, ಅವ್ರು ಏನೇ ಆಗ್ಲಿ, ಸೂಪರ್ ಸ್ಟಾರ್ ಆಗ್ಲಿ, ಮೆಗಾ ಸ್ಟಾರ್ ಆಗ್ಲಿ, ಅಥವಾ ಯಾವ್ದೇ ಸ್ಟಾರ್ಗಳಾಗ್ಲಿ, ನೀವು ಅವ್ರಿಗೆ ಹೋಗಿ ಸಿನಿಮಾ ನೋಡಿದ್ರೆ ಸ್ಟಾರ್, ಇಲ್ಲ ಅಂದ್ರೆ ಫುಟ್ಪಾತ್ಗೆ ಬಂದಿರ್ತಾರೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಬೇಕು. ಎಲ್ಲರಿಗೂ ಜನ ಬೇಕು, ಆದ್ರೆ ಜನಗಳ ಬಗ್ಗೆ ಕಾಳಜಿ ಯಾರಿಗೂ ಸಹ ಇಲ್ಲ. ಇದನ್ನೆಲ್ಲ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬದಲಾಗಬೇಕು ಅಂತ ಇದನ್ನ ಹೇಳ್ತೀನಿ. ನಮ್ಗೆ ಯಾರಿಗೆ ಅವಮಾನ ಮಾಡ್ಬೇಕಂತಾಗ್ಲಿ, ಯಾರಿಗೆ ಹೀಯಾಳಿಸ್ಬೇಕಂತಲ್ಲ. ನಮ್ಮ ಕಣ್ಣೆದ್ರಿಗೆ ನಮ್ಮ ಹುಡುಗರುಗಳು ಹಾಳಾಯ್ತಾರ, ನಾವು ಕಣ್ಣಾರೆ ಕಂಡಿದ್ದೀವಿ. ಅದರಿಂದ ಅವ್ರು ಹೊರಗಡೆ ಬರ್ಬೇಕು ಅಂತ ಇದನ್ನೆಲ್ಲ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಹೊರತು ಇನ್ನೇನು ಅಲ್ಲ. ಇದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ ಅನ್ಕೊಂತೀನಿ. ಇದೆಲ್ಲ ನಿಮ್ಗೂ ಗೊತ್ತಿರ್ತದೆ. ಇದನ್ನ ತಿಳ್ಕೊಂಡು ನೀವು ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಬಂದು ನಿಮ್ಮ ಎನರ್ಜಿನೆಲ್ಲ ದೇಶದ ಮೇಲೆ ಹಾಕಿ ನಿಮ್ ಕುಟುಂಬ ರಕ್ಷಣೆ ಮಾಡ್ಕೊಳ್ಳಿ. ನಿಮ್ ಹೆಂಡತಿ ಮಕ್ಳನ್ನ ರಕ್ಷಣೆ ಮಾಡೋದು ನೋಡ್ರಿ. ಆ ಮಕ್ಳಿಗೆ ಒಂದು ಟಾಟಾ ಸಮ್ಮನ್ನು ತಗೊಂಡೋಗಿರಲ್ಲ ನೀವು, ಇದುವರೆಗೂ ಒಂದು ಆಪಲ್ ತಗೊಂಡೋಗಿರಲ್ಲ ಅಲ್ವಾ. ಇದು ಯಾವ್ದಾವ್ದಕ್ಕೂ ಕೆಲ್ಸಕ್ಕೆ ಬರ್ದಿರಲ್ಲ, ಕುಡ್ಕೊಂಡ್ ಸಾಯಂಕಾಲ ಗ್ಯಾಂಗ್ ಕಟ್ಕೊಂಡು ನೀವು ಮಾತಾಡೋದೆಲ್ಲ ಏ ಗುರು ಆ ಹೀರೋ ನೋಡ್ ಗುರು, ಇಲ್ಲಂತ ಗುರು, ಏ ಗುರು ಅವ್ನ್ದೇನ್ ಗುರು ಇದ್ ನೋಡ್ ಗುರು, ಅವ್ನ್ ರಾಜಕಾರಣಿ ಬರೇ ಇದೆ. ನಿಮ್ ಎನರ್ಜಿ ಎಲ್ಲ ಲಾಸ್ ಆಯ್ತೈತೆ. ಅದನ್ನೇ ಪಾಸಿಟಿವ್ ಆಗಿ ತಿರ್ಗಿಸ್ಕೊಳ್ಳಿ. ದೇಶ ಹೆಂಗ್ ಕಟ್ಟಿದ್ರು ಓದ್ರಿ. ದಿವಸ ಎಲ್ಲ ಹುಡುಗರೆಲ್ಲ ಸೇರ್ಬಿಟ್ಟು ಎಲ್ಲಾನ ಒಂದ್ 10 ಪ್ರವಾಸನ ಓದ್ರಿ. ವಿವೇಕಾನಂದ್ರ ಬಗ್ಗೆ ತಿಳ್ಕೊಳ್ಳಿ. ಎಲ್ಲ ದೇಶಕ್ಕೋಸ್ಕರ ದುಡ್ದೊಂದು 1000 ಜನ ಇದಾರೆ. ಅವ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ ಶುರು ಮಾಡಿ. ನಿಮ್ ಬದುಕು ಬದಲಾಗ್ಲಿಲ್ಲ ಅಂದ್ರೆ ಅವಾಗ ಹೇಳಿ ಅಲ್ವಾ. ಈ ರೀತಿ ಎಲ್ಲ ಹೊರಗಡೆ ಬನ್ನಿ. ಸಿನಿಮಾ ನೋಡ್ಬಾರ್ದು ಅಂತ ಹೇಳೋದು ಎಂಟರ್ಟೈನ್ಮೆಂಟ್ ಅಷ್ಟೇನೆ. ಅಲ್ಲಿ ಸಿನಿಮಾ ನೋಡಿ ಅಲ್ಲೇ ಬಾಗ್ಲ ಹತ್ರನೇ ಬಿಟ್ಬಿಟ್ಟು ಬಂದ್ಬಿಡಿ. ಏಂತಕ್ ನಾವ್ ಇದನ್ನ ಪದೇ ನಿಮ್ಮ ಹತ್ರ ಹೇಳ್ತಾ ಇರ್ತೀನಿ ಅಂತಂದ್ರೆ ಇನ್ನೇನು ಇಲ್ಲ. ನಾವೇ ಈ ತರ ದಡ್ರಾಗಿ ಬುದ್ಧಿವಂತರಾಗ್ದಿರಾ ನಾವೇ ಹಿಂಗಿದೀವಿ ಅಂತಂದ್ಮೇಲೆ, ಗುಲಾಮ್ಗಿರಿ ಇದೀವಿ ಅಂತಂದ್ಮೇಲೆ ನಮ್ಮ ಮುಂದಿನ ಸಂತತಿ ಹುಟ್ಟೋ ಮಕ್ಕಳು ಸಹ ಇದೇ ತರ ಪರಿಸ್ಥಿತಿ ತಾನೆ. ನಮ್ಮನ್ನ ನೋಡೇ ತಾನೆ ಅವರು ಬೆಳಿತಾರೆ ಅಲ್ವಾ. ನಮ್ಮಲ್ಲಿ ಒಳ್ಳೆ ಗುಣ ಬೆಳೆಸ್ಕೊಳ್ಳೋದ, ನಮ್ಮಲ್ಲಿ ಒಳ್ಳೆ ತನ ಇದೆ, ಮನೆ ವಾತಾವರಣದಲ್ಲೆಲ್ಲ ಒಳ್ಳೆ ರೀತಿ ಒಳ್ಳೆ ಮಾತುಕತೆ, ನಮ್ ಸುತ್ತಮುತ್ತ ಎಲ್ಲ ಒಳ್ಳೆ ಈ ತರ ಇತ್ತು ಅಂತಂದ್ರೆ ಮುಂದೆ ನಮ್ ನೋಡ್ ಮಕ್ಕಳು ಅಂತ ಬೆಳೆಯೋ ಮಕ್ಕಳು ಸಹ ಒಳ್ಳೆ ರೀತಿನ ಬರ್ತಾರೆ ನೋಡಿ. ಇದನ್ನೆಲ್ಲ ನಾವ್ ಹೇಳೋದು ಪದೇ ಏನಕ್ಕೆ ಅಂದ್ರೆ ನಾವೆಲ್ಲ ಬದಲಾಗ್ಬೇಕು ಅನ್ನೋದು, ನಮ್ಮೆಲ್ಲ ಶಕ್ತಿ ನಮ್ ದೇಶದ ಮೇಲೆ ಹಾಕ್ಬೇಕು ಅನ್ನೋದು, ನಮ್ಮೆಲ್ಲರೂ ಚಿಂತನೆ ಚೆನ್ನಾಗಾಗಿ ದೇಶನ ಒಳ್ಳೆ ಆರೋಗ್ಯಕರವಾಗಿ ನಿರ್ಮಾಣ ಮಾಡೋದು ಅಷ್ಟೇ ಉದ್ದೇಶ ಆಗಿರ್ತದೆ. ಇದರಿಂದ ಯಾರಿಗೆ ಬೇಜಾರಾಗ್ಬೇಕು ಅಥವಾ ಮನ್ಸು ನೋಯಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರೋದಿಲ್ಲ. ಇದನ್ನೆಲ್ಲ ನೀವು ತಿಳಿದಿದ್ದೀರಾ. ಈಗ ನೀವು ಇದೇ ತರ ಯಾರ ನಿಮ್ ಸುತ್ತಮುತ್ತ ನಿಮ್ಮ ಸ್ನೇಹಿತರು ಇದ್ರೆ ಈ ವಿಡಿಯೋನ ಅವ್ರು ಕಳಿಸ್ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ತೆ.